ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನಾವು ಇವತ್ತು ಬೆಳಗ್ಗೆ ಗೌಹಾತಿಯಿಂದ ಹೊರಟು ನಮ್ಮ ಪ್ರಯಾಣವನ್ನು ಶಿಲಾಂಗ್, ಮೇಘಾಲಯದ ರಾಜಧಾನಿ ಶಿಲಾಂಗ್ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಗೌಹಾತಿಯಿಂದ ಶಿಲಾಂಗ್ ಬರೀ 100 ಕಿಲೋಮೀಟರ್ ಮಾತ್ರ ಪ್ರಯಾಣ. ಆದರೆ 100 ಕಿಲೋಮೀಟರ್ ಪ್ರಯಾಣಕ್ಕೆ 3 ಗಂಟೆಗಿಂತ ಜಾಸ್ತಿ ಹೊತ್ತು ಬೇಕಾಗುತ್ತೆ. ಯಾಕೆಂದರೆ ನೀವು ಮೇಘಾಲಯಕ್ಕೆ ಹೊರಟ್ರೆ ಗೌಹಾತಿಯಿಂದ ಸಂಪೂರ್ಣ ರಸ್ತೆ ಘಾಟ್ ಸೆಕ್ಷನ್ ಎಲ್ಲ ತಿರ್ಕೊಂಡು ಬರುತ್ತೆ. ಈಗ ನಾವಿನ್ನೂ ಶಿಲಾಂಗ್ ಮುಟ್ಟೋಕ್ಕಿಂತ ಮುಂಚೆನೇ ಮೇಘಾಲಯ ಎಂಟರ್ ಆಗಿದ್ದೀವಿ. ಇಲ್ಲಿ ಈ ಉಮಿಯಾಮ್ ಲೇಕ್ ಬಂದಿದ್ದೀವಿ ನಾವು. ಉಮಿಯಾಮ್ ಲೇಕು ಶಿಲಾಂಗ್ ಎಂಟ್ರೆನ್ಸಲ್ಲೇ ಇದೆ. ಇದು ತುಂಬ ದೊಡ್ಡ ಲೇಕ್. ಇದು ನ್ಯಾಚುರಲ್ ಲೇಕ್ ಏನೂ ಅಲ್ಲ. ಮೊದಲು ಮೇಘಾಲಯ ಮತ್ತು ಅಸ್ಸಾಮು ಒಂದೇ ಸ್ಟೇಟ್ ಇತ್ತು. ಆವಾಗ ಮೇಘಾಲಯ ಸ್ಟೇಟ್ ಆಗಿರೋದು 1972ರಲ್ಲಿ. ಅದಕ್ಕಿಂತ ಮೊದಲು ಒಂದೇ ಸ್ಟೇಟ್ ಆಗಿದ್ದಾಗ 1960ರಲ್ಲಿ ಈ ಉಮಿಯಾಮ್ ನದಿಗೆ ಒಂದು ರಿಸರ್ವರ್ ಕಟ್ತಾರೆ. ಆಗ ಈ ಉಮಿಯಾಮ್ ಲೇಕು ಹುಟ್ಟುತ್ತದೆ. ಉಮಿಯಾಮ್ ಅಂತಂದರೆ ಇವ್ರ ಭಾಷೆಯಲ್ಲಿ ಇದರ ಹೆಸರು ಉಮಿಯಾಮ್ ಅಂದರೆ ಕಣ್ಣೀರಂತೆ. ಉಮಿಯಾಮ್ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿ ಅಕ್ಕ ತಂಗಿ ಇಬ್ಬರು ಹೊರಟಿರ್ತಾರೆ, ಪ್ರಯಾಣ ಬೆಳೆಸ್ತಾರೆ. ಈ ಕಾಡಿನಲ್ಲಿ ಒಬ್ಬಳು ತಂಗಿ ಹಾದಿ ತಪ್ಪಿಸ್ಕೊಂಡ್ಬಿಡ್ತಾಳೆ. ಅವಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಆಕೆ ಕಣ್ಣೀರು ಹರಿದು ನದಿ ಆಗುತ್ತೆ, ಹರಿದು ಹೋಗುತ್ತೆ. ಆ ಕಣ್ಣೀರು, ಉಮಿಯಾಮ್ ಅಂದರೆ ಕಣ್ಣೀರಿನಿಂದಾಗಿರೋ ನದಿ ಅಂತ. ಇದಕ್ಕೆ ಉಮಿಯಾಮ್ ಲೇಕ್ ಅಂತಾರೆ. ತುಂಬ ದೊಡ್ಡ ಲೇಕ್ ಇದು. ಸಮುದ್ರ ಮಟ್ಟದಿಂದ ಮೋರ್ ದ್ಯಾನ್ 1300 ಮೀಟರ್ಸ್, ಅಂದರೆ ಬೆಂಗಳೂರಿಗಿಂತ ಒಂದು 600 ಮೀಟರ್ ಎತ್ತರದಲ್ಲಿರೋ ಲೇಕ್ ಇದು. ಇದ್ರದ್ದು ಟೋಟಲ್ 220 ಕಿಲೋಮೀಟರ್ಸ್ ಏರಿಯಾ ಇದ್ರದ್ದು ಟೋಟಲ್ ರೇಡಿಯಸ್. ತುಂಬ ದೊಡ್ಡ ಲೇಕ್. ತುಂಬ ಬೋಟಿಂಗ್ ಎಲ್ಲ ಆಗುತ್ತೆ ಇಲ್ಲಿ. ಬಹಳ ಜನ ಕಾಯಾಕಿಂಗ್ ಎಲ್ಲ ಮಾಡ್ತಾರೆ. ಮ್ಯಾನ್ಮೇಡ್ ಲೇಕ್ ಆದರೂ ಕೂಡ ಡ್ಯಾಮ್ ಕಟ್ಟಿದ ಮೇಲೆ ತುಂಬ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಆಗಿದೆ ಸುತ್ತಮುತ್ತ. ಆಮೇಲೆ ನೇಚರ್ ಡೆವಲಪ್ ಆಗಿದೆ, ಫಾನಾ ಫ್ಲೋರಾ ಡೆವಲಪ್ ಆಗಿದೆ. ವಂಡರ್ಫುಲ್ ಲೇಕ್, ಬ್ಯೂಟಿಫುಲ್ ಪ್ಲೇಸ್. ನೀರು ನೀಲಿಯಾಗಿ ಕಾಣ್ತಾ ಇದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮವರೆಲ್ಲ ಊಟ ಮಾಡ್ತಾಯಿದ್ದಾರೆ.